ಸ್ವಚ್ಛತಾ ಆಂದೋಲನಕ್ಕೆ ಇದು ಇಲ್ಲಿ ಸ್ವಚ್ಛತೆ ಮಾಡಲಿಕ್ಕೆ ಪ್ರತಿ ವರ್ಷ ಮಾಡ್ತಿದ್ವಿ. ಈ ವರ್ಷವೂ ಮಾಡ್ಬೇಕನ್ನುವಾಗಲೇ ನಮ್ಮ ಆತ್ಮಶಕ್ತಿ ಅವರು ಬಂದು ಸರ್ ನಾವು ನಿಮ್ ಜೊತೆ ಕೈ ಜೋಡಿಸ್ತೇವೆ ಅಂತ ಕೇಳ್ಕೊಂಡ್ರು. ಆಯ್ತು ಬನ್ನಿ ಅಂತ ಹೇಳಿ ಅವ್ರ ಜೊತೆ ನಾವು ಇವತ್ತು ಮಾಡ್ತಿದ್ದೇವೆ. ಆದ್ರೆ ನಮ್ಮ ಸ್ವಚ್ಛತಾ ಆಂದೋಲನ ಕಂಟಿನ್ಯೂ ಆಗುತ್ತೆ. ಅಲ್ಲೆಲ್ಲ ಮರದ ಗಿಡಗಳು ಬಂದಿದ್ದಾವೆ. ಮರವನ್ನು ಗಿಡ ಬಂದ್ರು ಸಹ ಅದನ್ನ ಕಡಿಯುವ ಮೊದಲು ಅದಕ್ಕೆ ಮಾಧವಣ್ಣ ನಮ್ಮನ್ನ ಹಿಂದೂ ಸಂಪ್ರದಾಯದ ಪ್ರಕಾರ ಮರ ಕಡಿಯುವ ಮೊದಲು ಅದಕ್ಕೆ ಹೂವು ಮತ್ತೆ ನೀರನ್ನು ಕೊಡ್ಬೇಕು. ಯಾಕಂದ್ರೆ ಅದೆಲ್ಲ ಆಲದ ಮರ ಮತ್ತು ಅಶ್ವತ್ಥ ಮರಗಳಿದಾವೆ. ಅದು ಹಾಗೆ ಬಿಟ್ಟರೆ ಅದು ನಮ್ಮ ಕಟ್ಟೆ ಒಡೆದು ಹೋಗ್ತದೆ. ಹಾಗೆ ಅದನ್ನು ತೆಗೆಯುವ ಮೊದಲು ನೀರು ಮತ್ತು ಹೂವನ್ನ ಕೊಟ್ಟು ಅದನ್ನು ಸ್ವಚ್ಛತಾ ಕಾರ್ಯಕ್ರಮ ನಮ್ಮ ಕಾರ್ಯಕರ್ತರು ಈ ಭಾಗದ ಎಲ್ಲ ನಾಯಕರುಗಳು ಬಂದಿದ್ದಾರೆ. ಇದನ್ನ ಮಾಡ್ತೇವೆ. ಇವತ್ತು ವಿಶ್ವ ಪರಿಸರ ದಿನ. ದೇವರಂದ್ರೆ ಗಾಳಿ ನೀರು ಬಿಟ್ರೆ ಎಲ್ಲಾ ದೇವರು ದೇವಸ್ಥಾನಗಳಲ್ಲಿ ನಾವು ಕೊಡೋದು ತೀರ್ಥ. ಆ ತೀರ್ಥ ಇಂಥ ಕೆರೆಗಳಿಂದ ಬರುವುದು. ಹಾಗಾಗಿ ಒಂದು ಒಳ್ಳೆ ಕೆಲಸ. ಪರಿಸರ ದಿನಾಚರಣೆ ನಾವು ಯಾವುದೋ ರಜಾ ದಿನ ಮಾಡ್ಬೇಕಂತ ಎಣಿಸ್ಕೊಂಡಿದ್ವಿ. ಆದ್ರೆ ಚಿತ್ತಣ್ಣ ಹೇಳಿದ್ರು ಸರ್ ನಾವು ನಾಳೆ ಮಾಡ್ತಿದ್ದೇವೆ, ನೀವು ನಮ್ಮ ಜೊತೆಗೆ ಸೇರಿಸ್ಕೊಂಡ್ರೆ ಒಳ್ಳೇದಿತ್ತು ಅಂತ. ಒಳ್ಳೆ ಕಾರ್ಯಕ್ರಮ. ಈಗ ಸುತ್ತಲೂ ಮಾಧವಣ್ಣ ನೇತೃತ್ವದಲ್ಲಿ ಸಾಕಷ್ಟು ಹಣ್ಣು ಹಂಪಲು ಗಿಡ ಹಾಕಿದ್ದೇವೆ. ಇನ್ನೂ ಒಂದು 100 ಗಿಡ ಬೇಕು. ಸುಮಾರು 1.5-2 ಲಕ್ಷ ಖರ್ಚಾಗುತ್ತೆ. ಅದಕ್ಕೆ ನಾವು ವ್ಯವಸ್ಥೆಯನ್ನು ಮಾಡ್ತಿದ್ದೇವೆ. ಈ ಪಕ್ಕದಲ್ಲಿ ಕಾಂಪೌಂಡ್ ವಾಲ್ ಬಿದ್ದಿದೆ. ಅದಕ್ಕೆ ಒಂದು CSR ಫಂಡ್ ಅನ್ನ ತಂದು ಮಾಡುವ ಬಗ್ಗೆ ನಾವು ಚಿಂತನೆ ಮಾಡ್ತಿದ್ದೇವೆ. ಈ ಭಾಗದ ಯುವಕರಿದ್ದಾರೆ, ಇಲ್ಲಿ ಸಾಕಷ್ಟು ಜನ ಯುವಕರಿದ್ದಾರೆ. ಇವರೆಲ್ಲ ಇದನ್ನ ರಖವಾಲಿ ಮಾಡುವ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇದಕ್ಕೊಂದು ರಿಜಿಸ್ಟರ್ ಮಾಡಿ ಈ ಕಮಿಟಿಯಲ್ಲಿ ಇರೋರಿಗೆ ಸುಮಾರು ಒಂದು 30 ಕ್ಲಬ್ಬಿನವರಿದ್ದಾರೆ. ಅವ್ರನ್ನೆಲ್ಲ ಒಂದು ರಿಜಿಸ್ಟರ್ ಮಾಡಿ ಇಲ್ಲಿ ನಾವು ಇದನ್ನು ಒಂದು ರಖವಾಲಿ ಮಾಡೋದು. ಯಾಕಂದ್ರೆ ನಮ್ಗೆ ಇದರಲ್ಲಿ ಡಿಸಿಷನ್ ಮೇಕಿಂಗ್ ಅಂತಲ್ಲ, ನಾವು ರಖವಾಲಿ ಮಾಡೋದು, ರಕ್ಷಣೆ ಮಾಡೋದು ಮತ್ತೆ ಅಭಿವೃದ್ಧಿ ಮಾಡೋ ಬಗ್ಗೆ ಸರ್ಕಾರಕ್ಕೆ ಮನವಿ ಕೊಡುವ ಕೆಲಸ ಮಾಡಬಹುದು. ಮತ್ತೆ ಇನ್ನೇನು ಕೆಲಸ ಮಾಡೋದಿದ್ರು ನಾವು ಮೂಡಕ್ಕೆ ಮತ್ತೆ ಮಾನಪಕ್ಕೆ ಹೇಳಬೇಕಾಗತ್ತೆ. ಆ ಕೆಲಸವನ್ನ ನಾವೊಂದು ಏಣಿ ಅಷ್ಟೇ. ಇಲ್ಲಿಯ ನಮ್ಮ ಸಮಿತಿ ಏನಿದೆ ನಾವೊಂದು ಏಣಿ. ನಾವು ಅವರಿಗೆ ಒಂದು ವಿಚಾರಗಳನ್ನು ಮುಟ್ಟಿಸುವ ಕೆಲಸ ಮಾಡಬೇಕಾಗುತ್ತೆ. ಸಾಕಷ್ಟು ಜನ ಕೆಲಸ ಮಾಡಿದಿರಿ. ಇದ್ರ ಹಿಂದೆ ದುಡಿದ ಜನಪ್ರತಿನಿಧಿಗಳು, ಮೆಂಡನ್ ಅವರು ಇಲ್ಲಿಯ ಕಾರ್ಪೊರೇಟರ್ ಆಗಿದ್ರು ಮೊದಲು, ಮೆಂಡನ್ ಅವರಿದ್ರು, ಪ್ರಕಾಶ್ ಇದ್ರು, ಮತ್ತೆ ನಮ್ಮ ರೂಪಶ್ರೀ ಇದರೊಳಗೆ ಮೊದಲು ಇವರಿದ್ರು, ಮೋಹನ್ ಪೂಜಾರಿ ಇದ್ರು. ಹಾಗೆ ಸಾಕಷ್ಟು ಜನರ ಹತ್ರ ನಾವೆಲ್ಲ ಅವಾಗ ಹೋರಾಟ ಮಾಡಿದ್ವಿ. ಬಟ್ ಅನಿಲ್ ಕೆಂಬಾರ್ ನಮ್ಗೆ ಇಲ್ಲಿ ಸಾಕಷ್ಟು ಹೋರಾಟ ಮಾಡ್ಲಿಕ್ಕೆ ಹುಡುಗರನ್ನ ಒಂದು 50-100 ಜನ ಹುಡುಗರನ್ನ ಕರ್ಕೊಂಡು ಬಂದು ಕೆರೆಯನ್ನ ಕ್ಲೀನ್ ಮಾಡೋಕೆ ಅನಿಲ್ ಕೆಂಬಾರ್ ಅವರು ಸಹಕಾರ ಕೊಡ್ತಾ ಇದ್ರು. ಈಗ ನಮ್ಮ ಸಂತೋಷ್ ಶೆಟ್ಟಿ, ಆಚಾರ್ ಇವರೆಲ್ಲ ಇದನ್ನ ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲರಿಗೂ ಅವ್ರವ್ರ ವೃತ್ತಿ ಇದೆ. ಸುಮಾರು 16 ವರ್ಷ ಒಂದು ಸಂಸ್ಥೆ ಹಿಂದೆ ಬೀಳೋದು ಸುಲಭ ಅಲ್ಲ, ತುಂಬಾ ಕಷ್ಟ ಇದೆ. 16 ವರ್ಷ ಎಡಬಿಡಿದೆ. ಯಾಕೆ ಮೀಟಿಂಗ್ ಅಂತ ಹೇಳ್ಬೋದು. 16 ವರ್ಷ ಹೋದ್ರೆ ಹಿಂದೆ ಬೀಳೋದು ಕಷ್ಟ. 16 ವರ್ಷ ಆಯ್ತು. ಇನ್ನು ನೀವೆಲ್ಲ ಇದರ ಲೀಡರ್ಶಿಪ್ ವಹಿಸ್ಕೊಳ್ಬೇಕು. ನಾವು ಇಷ್ಟು ಮಾಡಿದ್ದೇವೆ, ನೀವೆಲ್ಲ ಲೀಡರ್ಶಿಪ್ ವಹಿಸ್ಕೊಳ್ಳಿಕ್ಕೆ ಮುಂದೆ ಬರಬೇಕು ಅಂತ ಹೇಳಿ ಇವತ್ತು ಚಿತ್ತಣ್ಣ ಅವರ ಸಂಸ್ಥೆ ಎಡಬಿಡದೆ ಸೇವೆ ಮಾಡುವ ಒಂದು ಸಂಸ್ಥೆ. ಈಗ ನಾಗರಿಕರು ಬಂದು ಚಿತ್ತಣ್ಣ ಹತ್ರ ಒಂದು ಅಪೀಲ್ ಮಾಡಿದ್ದಾರೆ. ಚಿತ್ತಣ್ಣ ಸಾಧನಕ್ಕೆ ಪೂರಕವಾಗಿ ಸ್ಪಂದಿಸಿದ್ದಾರೆ. ಚಿತ್ತಣ್ಣ ಯಾವತ್ತು ಸಮಾಜಮುಖಿ ಚಿಂತಕ ಅವರು ಈ ಕೆಲಸ ಮಾಡಲಿಕ್ಕೆ ಮುನ್ನಡಿ ಇಟ್ಟಿದ್ದಾರೆ. ಪರಿಸರದಿಂದ ಪ್ರಕೃತಿಯಿಂದ ಮಾತ್ರ ಬದುಕು ಸಾಧ್ಯ. ಕೋವಿಡ್ ಬಂದಾಗ ನಮಗೆ ಗೊತ್ತಾಗಿದೆ, ದೇವಸ್ಥಾನ ಮುಚ್ಚಿತ್ತು, ಚರ್ಚ್ ಮುಚ್ಚಿತ್ತು, ಮಸೀದಿ ಮುಚ್ಚಿತ್ತು. ತೆರೆದಿದ್ದು ಕೆರೆ, ಹಳ್ಳ, ತೊಳ್ಳ, ಕೃಷಿ ಭೂಮಿ ಮಾತ್ರ. ಹಾಗಾಗಿ ಕೃಷಿ ಬದುಕು, ನೀರಾವರಿ ಬದುಕು ನಮ್ದು. ನಾವು ಅದನ್ನ ಬೆಳೆಸ್ಕೊಂಡು ಹೋಗೋಣ. ಹೋರಾಟದಲ್ಲಿ ನೀವೆಲ್ಲ ಇಷ್ಟರವರೆಗೂ ನನ್ನ ಜೊತೆ ಕೈ ಜೋಡಿಸಿದ್ದು ನಿಮ್ಗೆಲ್ರಿಗೂ ನಾನು ಆಭಾರಿಯಾಗಿದ್ದೇನೆ. ವಂದನೆಗಳು. ಡಾಕ್ಟರ್ ಅಣ್ಣಯ್ಯ ಕುಳಾಲ್ ಅವರಿಗೆ. ಆತ್ಮಶಕ್ತಿ ಸಹಕಾರಿ ಸಂಘ ನಿರಂತರವಾಗಿ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದೆ. ಕಳೆದ 14 ವರ್ಷದ ಹಿಂದೆ ಪ್ರಾರಂಭವಾದಂತಹ ಸಂಘ ಈ ಪಡೀಲ್ ಪರಿಸರಕ್ಕೆ ಯಾವುದೋ ಒಂದು ಋಣಾನುಬಂಧ ಅಂತ ಹೇಳ್ಬೋದು. ಕಳೆದ 2022ರಲ್ಲಿ ನಾವು ಇಲ್ಲಿ ನಮ್ಮ ಸ್ವಂತ ಕಟ್ಟಡ ಓಪನ್ ಆಯಿತು. ತದನಂತರದಲ್ಲಿ ಇಲ್ಲಿ ನಮಗೆ ಕಾಣ್ತಾ ಇದ್ದದ್ದು ಈ ಪರಿಸರದ ಒಂದು ಪವಿತ್ರವಾದ ಕೆರೆ. ಯಾಕಂತ ಹೇಳಿದ್ರೆ ಪವಿತ್ರ ಕೆರೆ ಅಂತ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಪರಿಸರದ ಎಲ್ಲಾ ಒಂದು ಗಣೇಶೋತ್ಸವ, ಬೇರೆ ಬೇರೆ ಉತ್ಸವದ ಸಂದರ್ಭದಲ್ಲಿ ಗಣೇಶನ ಬಂದು ಇಲ್ಲಿ ವಿಸರ್ಜನೆ ಆಗುವಂತಹ ಒಂದು ಕೆರೆ. ಈ ಕೆರೆಯ ಬಗ್ಗೆ ಹೇಳುವುದಾದ್ರೆ ಕೆರೆ ಇತಿಹಾಸದ ಬಗ್ಗೆ ಕೂಡ ನಾವು ಚಿಂತನೆ ಮಾಡಿದ್ದೆವು. ನಾನು ಯಾಕೆ ಹೇಳ್ತೇನೆ ಹೇಳಿದ್ರೆ, ನೀವು ಪರಿಸರ ಪ್ರೇಮಿಗಳಾಗಿರುವ ಆದ್ರೂ ಕೂಡ ಕೆಲವರು ದೈವಿಕವಾಗಿ ಕೂಡ ಇದಕ್ಕೆ ಪುರಾಣದ ಒಂದು ಕಥೆ ಇದೆ. ನೀವು ಅದನ್ನು ಚಿಂತನೆ ಮಾಡಿದ್ರೆ ಅದರ ಚಿಂತನೆ ಬರ್ಬೋದು. ನಾನು ಇದರ ಬಗ್ಗೆ ಚಿಂತನೆ ಯಾಕೆ ಮಾಡಬೇಕಾಯಿತು ಅಂತ ಕೇಳಿದ್ರೆ, ಈ ಪರಿಸರದಲ್ಲಿ ನನಗೆ ಈ ಕೆರೆಯನ್ನು ಮೂಡದವರು ಅಭಿವೃದ್ಧಿ ಮಾಡುವಾಗ ಈ ಕೆರೆಯನ್ನು ನಮ್ಗೆ ಒಂದು ಸೆಕ್ಯೂರಿಟಿ ಇಟ್ಟು ನೋಡ್ಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ ಎಲ್ಲ ಪರಿಸರದವರು ಎಲ್ಲರೂ ಹೇಳಿದ್ರು ಇಲ್ಲಿ ತುಂಬಾ ಸಮಸ್ಯೆಗಳಿದೆ. ಎಲ್ಲ ಗಾಡಿಗಳಲ್ಲಿ ಹೊರಗೆ ರಾತ್ರಿ ಹೊತ್ತಲ್ಲಿ ಬಂದು ಇಲ್ಲಿ ಅನೈತಿಕ ಚಟುವಟಿಕೆಗಳು ತೊಡಗಿಸ್ತಾರೆ ಅಂತ ಹೇಳುವಾಗ ತುಂಬಾ ಖೇದಕರವಾದ ವಿಷಯ. ಈ ಸಂದರ್ಭ ನಮಗೂ ಕೂಡ ಹೇಳಿದ್ರು ಇಲಾಖೆಯವರು, ಇಲ್ಲಿ ಒಂದು ಸೆಕ್ಯೂರಿಟಿ ನಿಮ್ಮ ಸಂಸ್ಥೆ ಪರವಾಗಿ ಹಾಕ್ಬೇಕು ಅಂತ. ಆದ್ರೆ ನಾವು ಚಿಂತನೆ ಮಾಡುವಾಗ ನಾವು ಅದನ್ನು ಮಾಡುವಾಗ ಇಲ್ಲ, ಜನರು. ಯಾಕಂದ್ರೆ ಈಗಾಗಲೇ ಇಲ್ಲಿ ಒಂದು 16 ವರ್ಷದಿಂದ ಪರಿಸರದ ಒಂದು
ತೀರ್ಥರಕ್ಷಣಾ ಸಮಿತಿ ಇದೆ. ಈ ಸಮಿತಿಯವರ ಒಂದು ಮುತುವರ್ಜಿಯಲ್ಲಿ ಅದು ಏನಾದ್ರೂ ಅಂತ ಮುಂದಿನ ದಿನಗಳಂತೆ ಅದಕ್ಕೆ ಅಗತ್ಯ ಬೀಳುವಂತ ಏನೇ ಕಾರ್ಯಕ್ರಮಗಳಿದ್ದು ಕೂಡ ಆತ್ಮಶಕ್ತಿ ಸದಾ ನಿಮ್ಮೊಂದಿಗೆ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಮಂಗಳೂರು ಮಹಾನಗರ ಪಾಲಿಕೆಯಿಂದ ಇಲ್ಲಿಯ ಒಂದು ಪರಿಸರ ಇಂಜಿನಿಯರ್ ಆದಂತ ಶ್ರೀಯುತ ಮನೋಹರ್ ಅವರು ಬಂದಿದ್ದಾರೆ, ದಯಾನಂದ ಅವರು ಬಂದಿದ್ದಾರೆ. ಹಾಗೆ ನಮ್ಮ ಇಲ್ಲಿನ ಆರೋಗ್ಯಾಧಿಕಾರಿಯಾದ ಸಾಜಿದ್ ಅವರು ಬಂದಿದ್ದಾರೆ. ಇಲಾಖೆಯಿಂದ ಕೂಡ ನಮಗೆ ನಿರಂತರವಾಗಿ ಬೆಂಬಲ ಇದೆ. ನಿನ್ನೆ ನಾನು ಜಿಲ್ಲಾಧಿಕಾರಿ ಅವರ ಮಾಡಿದಾಗ ಅವರೇ ಬಾಯಿಂದಲೂ ಬಂತು ಈ ಒಂದು ಕೆರೆಯನ್ನು ಅಭಿವೃದ್ಧಿ. ಅವರು ಕೂಡ ಇಲ್ಲಿಂದ ತುಂಬಾ ಜನ ಅಲ್ಲಿ ಬಂದಾಗ ಹೇಳ್ತಾ ಇದ್ದಾರಂತೆ. ಹಾಗಾಗಿ ಅವರು ಕೂಡ ಇದರ ಬಗ್ಗೆ ಮುತುವರ್ಜಿ ವಹಿಸಿ ಮುಂದಿನ ದಿನಗಳಲ್ಲಿ ಇಲ್ಲಿ ಬೇರೆ ಬೇರೆ ಸಂಸ್ಥೆಯಿಂದ CSR ಫಂಡ್ ಅನ್ನು ಕೂಡ ನಾನು ತೆಗೆಸಿಕೊಡ್ತೇನೆ. ಇದನ್ನು ನಾವು ಸ್ಮಾರ್ಟ್ ಸಿಟಿಯಿಂದ ಮಾಡುವಂತ ಯೋಜನೆ, ಅದನ್ನು ನಾವು ಮಾಡಿಕೊಡ್ತೇವೆ. ಉತ್ತಮ ರೀತಿಯಲ್ಲಿ ನಿರ್ವಹಿಸುವಂತ ಮುಂದೆ ನಿನ್ನೆ DC ಅವರಿಂದ ಕೂಡ ಒಂದು ಉತ್ತಮವಾದ ಸ್ಪಂದನೆ ಸಿಕ್ಕಿದೆ. ಹೀಗಾಗಿ ನಾವು ಹತ್ತಿರದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಇರುವುದರಿಂದ ಜಿಲ್ಲಾಧಿಕಾರಿ ಕಚೇರಿ ಅವರಿಗೆ ಕೂಡ ಹೆಮ್ಮೆ. ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ಪರಿಸರ ಅವರ ಪರಿಸರದಲ್ಲಿ ಇರುವಂತ ಕೆರೆ ಶುದ್ಧವಾಗಿದ್ರೆ ಅವರಿಗೆ ಕೂಡ ಹೆಸರು. ಯಾಕಂದ್ರೆ ಆಗಾಗ ಅಲ್ಲಿ ಕಂಪ್ಲೇಂಟ್ ಬರ್ತಾ ಇದ್ರೆ ಅವರಿಗೆ ಕೂಡ ತೊಂದರೆ. ಹಾಗಾಗಿ ಅವರು ಕೂಡ ಇಲಾಖೆಯವರು ಕೂಡ ನಮ್ಮೊಂದಿಗೆ ಸ್ಪಂದನ ಮಾಡಲಿಕ್ಕೆ ರೆಡಿ ಇದ್ದಾರೆ. ಹಾಗೆ ಯಾವುದೇ ರೀತಿಯಲ್ಲಿ ಇಲ್ಲಿ ಬರುವಂತ ಈಗಾಗಲೇ ನಾನು ಹೇಳಿದೆ ಸಮಸ್ಯೆ ಏನಂತ ಹೇಳಿದ್ರೆ ನಾವು ಒಮ್ಮೆ ಸೇರ್ತೇವೆ, ಆಮೇಲೆ ಯಾರೂ ಇರುವುದಿಲ್ಲ. ನಮ್ದು ಕೂಡ ಅಷ್ಟೇ. ನಾವು ಪರಿಸರ ಆಚರಣೆ ಮಾಡೋ ಪ್ರತಿ ವರ್ಷ ಒಂದೊಂದು ಗಿಡವನ್ನು ನಾವು ನಮ್ಮ ಕಾಂಪೌಂಡ್ ಅಲ್ಲಿ ನೆಡ್ತಾ ಇದ್ದೇವೆ. ಈಗಾಗಲೇ ದೊಡ್ಡದಾಗಿ ಬೆಳೆದಿದೆ ಕೆಲವೊಂದು ಗಿಡಗಳು. ನಾನು ಯಾಕೆ ಹೇಳ್ತೇನೆ ಹೇಳಿದ್ರೆ ಅದೇ ರೀತಿ ಡಿವೈಡರ್ ಅಲ್ಲಿ ಕೂಡ ನಾವು ಗಿಡ ನೆಡುವಂತ ಕಾರ್ಯಕ್ರಮಕ್ಕೆ ನಾವು ಚಾಲನೆ ನೀಡಿದಾಗ ಅದಕ್ಕೆ ಇಲಾಖೆಯಿಂದ ಹೆದ್ದಾರಿ ಇಲಾಖೆಯಿಂದ ಅನುಮತಿ ಸಿಗಲಿಲ್ಲ. ಹಾಗಾಗಿ ನಾವು ಅದನ್ನು ಕೈಬಿಟ್ಟು ಈಗಾಗಲೇ ನೋಡಿದ್ರೆ ಅದನ್ನೆಲ್ಲ ತೆಗೆದು ಸಿಮೆಂಟ್ ಹಾಕಿದ್ದಾರೆ. ನಾವು ಗಿಡ ನೆಟ್ಟಿದ್ದೆವು, ಆ ಗಿಡಗಳು ಸರಿಯಾಗಿ ಬದುಕಲಿಕ್ಕೆ ಅವರಿಂದ ಸ್ಪಂದನೆ ಇಲ್ಲ. ಯಾಕಂತ ಹೇಳಿದ್ರೆ ಅವರು ನಮಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಮಾತ್ರ ನಾವು ಅದಕ್ಕೆ ಪೈಪ್ ಲೈನ್ ಮಾಡಿ ಅದನ್ನು ನಿರಂತರ ನೀರು ಹೋಗುವ ವ್ಯವಸ್ಥೆ ಮಾಡಬಹುದು. ಅದು ಅವರು ಕೊಡ್ಲಿಲ್ಲ. ಇಲ್ಲದೆ ಅದು ಕೂಡ ಒಳ್ಳೆ ಒಂದು ಇಲ್ಲಿ ಪಡೀಲ್ ಸರ್ಕಲ್ ಇಂದ ಮುಂದಕ್ಕೆ ಬ್ರಿಡ್ಜ್ ತನಕ ನಾವು ಕೇಳಿದ್ದೆವು. ಅಲ್ಲಿ ಕೊಟ್ಟರೆ ಅಲ್ಲಿ ಉತ್ತಮವಾದ ಗಿಡಗಳನ್ನಿಟ್ಟು ಪರಿಸರ ರಕ್ಷಣೆ ಮಾಡುವಂತ ಕೆಲಸ ಮಾಡ್ತೇವೆ ಅಂತ ಹೇಳಿದ್ದೆವು. ಆದ್ರೆ ಇಲಾಖೆ ಸ್ಪಂದನೆ ನೀಡಿದ್ರೆ ಮಾತ್ರ ಕಾರ್ಯ ಸಾಧ್ಯ. ಯಾಕಂದ್ರೆ ಈಗಾಗಲೇ ನನಗೆ ಒಂದು ಹೆಮ್ಮೆ ಆಗ್ತಾ ಇದೆ. ಇನ್ನು ಜಿಲ್ಲಾಧಿಕಾರಿಗೆ ಹೇಳಿದಾಗ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಇಲಾಖೆ ಹೇಳಿ ಅಲ್ಲಿಂದ ಅಧಿಕಾರಿಗಳನ್ನು ಕಳಿಸಿಕೊಟ್ಟಿದ್ದಾರೆ. ಅದೊಂದು ಉತ್ತಮವಾದ ಸ್ಪಂದನೆ ಅಂತ ಹೇಳ್ಬೋದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದೊಂದು ಉತ್ತಮ ಪರಿಸರ. ಯಾಕಂದ್ರೆ ನಾನು ದಿನ ನೋಡ್ತಾ ಇದ್ದೇನೆ ಗುಜ್ಜರ ಕೆರೆಯಲ್ಲಿ ಈಗ ದಿನ ನಾನು ಕೇಳಿದ ಮಟ್ಟಿಗೆ ದಿನ ಒಂದು 5,000 ಮಿಕ್ಕಿ ಜನರು ವಾಕಿಂಗ್ ಮಾಡ್ತಾ ಇದ್ದಾರೆ. ಇದೊಂದು ಹೆಮ್ಮೆಯ ವಿಚಾರ. ಇಲ್ಲಿ ಕೂಡ ಅದೇ ರೀತಿ ಆಗುವಂತ ಪರಿಸರ, ಒಂದು ಉತ್ತಮ ಪರಿಸರ ಮಾಡುವಂತ ಕೆಲಸ ಎಲ್ಲರೂ ಕೈ ಜೋಡಿಸಿದಾಗ. ಯಾಕಂದ್ರೆ ಇಲ್ಲಿ ನಾನು ಒಂದೊಂದು ತಂಡ ಹೇಳೋದಿಲ್ಲ, ಮಡಿಲ್ ತಂಡದಲ್ಲಿ ರೈಲ್ವೆ ಸ್ಟೇಷನ್ ಹಲವಾರು ಸುಮಾರು 32 ಸಂಘ ಸಂಸ್ಥೆಗಳಲ್ಲಿ ಭಾಗವಹಿಸುತ್ತದೆ. ಆ 32 ಸಂಘ ಸಂಸ್ಥೆಗಳು ಕೂಡ ನಾವು ತಿಂಗಳಲ್ಲಿ ಒಂದು ಆದಿತ್ಯವಾರ ನಿರಂತರವಾಗಿ ಒಂದು ಮಾಡುವಂತ ಕೆಲಸ ಮಾಡುವ. ಮಳೆ ಇರಲಿ ಅಥವಾ ಸೆಕೆ ಇರಲಿ, ಬೆಳಿಗ್ಗೆ ಒಂದು 7 ಗಂಟೆಗೆ ಬಂದು ಸೇರಿ ಎಲ್ಲರೂ ಒಂದು 8-9 ಗಂಟೆಗೆ ಇಲ್ಲಿಂದ ಹೋಗುವಂಥದ್ದು. ಆ ರೀತಿ ಒಂದು ಸೇರಿದ್ರೆ ಇಲ್ಲಿ ಏನಾಗ್ತಾ ಇದೆ, ಏನು ಮಾಡಬಹುದು ಎನ್ನುವಂತ ಚರ್ಚೆ ಕೂಡ ಆಗ್ಬೋದು. ಹಾಗಾಗಿ ಈ ಪರಿಸರ ಸ್ವಚ್ಛ ಮಾಡುವ ಕೆಲಸ ನಾವು ಆತ್ಮಶಕ್ತಿಯವರು ಸದಾ ನಿಮ್ಮೊಂದಿಗೆ ಇದ್ದೇವೆ ಅಂತ ಹೇಳ್ತಾ ಇಂದಿನ ಈ ಪರಿಸರ ದಿನಾಚರಣೆಯ ಒಂದು ಕಾರ್ಯಕ್ರಮವನ್ನು ಉತ್ತಮ ರೀತಿ ಮಾಡ್ಲಿಕ್ಕೆ ಎಲ್ಲರೂ ಕೂಡ ಸಹಕಾರ ನೀಡಿದ್ದೀರಾ. ಎಲ್ಲಾ ಸಂಸ್ಥೆ ನನ್ನ ಹೆಸರು ಹೇಳಲಿಕ್ಕೆ ಹೋಗುದಿಲ್ಲ, ಎಲ್ಲರ ಸಹಕಾರದಿಂದ ಮಾತ್ರ ಯಾವುದನ್ನು ಮಾಡ್ಲಿಕ್ಕೆ ಸಾಧ್ಯ. ಸಹಕಾರ ಸಿದ್ಧಾಂತವೇ ಅದು. ಅದನ್ನು ಎಲ್ಲರೂ ಕೈ ಜೋಡಿಸುವಂತ ಹೇಳ್ತಾ ಎಲ್ಲರಿಗೂ ಶುಭ ಕೋಡಿ. ನಿಮಗೆ ಮುಂದಕ್ಕೆ ಆಗುವಂತ ಯಾವುದೇ ಯೋಜನೆಗಳಿದ್ರು ಕೂಡ ನಿರಂತರವಾಗಿ ಯಾವುದೇ ನೀವು ಮೀಟಿಂಗ್ ಏನಾದ್ರು ಮಾಡುವಾಗ ಕೂಡ ನಮ್ಮ ಸಂಘದ ಒಂದು ಏನು ಹಾಲ್ ಇದೆ ಅದನ್ನು ಕೂಡ ಉಚಿತವಾಗಿ ಕೊಡ್ಲಿಕ್ಕಿದ್ದೇವೆ. ಅದನ್ನು ಕೂಡ ತಾವು ಬಂದು ಯಾವುದೇ ಒಂದು ಮೀಟಿಂಗ್ ಇದ್ರೆ ಅಲ್ಲೇ ಕರಿಬಹುದು. ಯಾಕಂತ ಹೇಳಿದ್ರೆ ನಾವು ಬೇರೆ ಅಲ್ಲ, ಈ ಪರಿಸರದವರು ಬೇರೆ ಅಲ್ಲ. ಯಾಕಂತ ಹೇಳಿದ್ರೆ ಸಹಕಾರ ತತ್ವ ಅದು. ಹಾಗೆ ನಿಮ್ದು ಯಾವುದೇ ಒಂದು ಭಾವನೆಗಳಿದ್ರೆ ಅದನ್ನು ಏನು ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ ಹಿರಿಯರಾದ ಅಣ್ಣಯ್ಯ ಕೂಡ ಅಲ್ಲಿದ್ದಾರೆ. ಎಲ್ಲರ ಹಿರಿಯರ ಮಾರ್ಗದರ್ಶನದಲ್ಲಿ ಅನಿಲ್ ಅವರಿದ್ದಾರೆ. ಎಲ್ಲರೂ ಸೇರಿ, ಯಾಕಂದ್ರೆ ಅನಿಲ್ ಕೆಂಪರ್ ನಮ್ಮನ್ನು ಹೇಳಿದ ಕೂಡ ಡಾಕ್ಟರ್ಗೆ ಹೇಳಿ ಕೂಡಲೇ ಅದನ್ನು ಮಾಡಿ ಅಂತ ಹೇಳಿದ್ರು. ಹಾಗಾಗಿ ಅದನ್ನು ಮಾಡಬಹುದು ಅಂತ ಅವರ ಒಪ್ಪಿಗೆ ಕೂಡ ಸಿಕ್ಕಿದೆ. ಯಾಕೆ ಎಲ್ಲರೂ ಸೇರಿದಾಗ ಮಾತ್ರ 10 ಕೈ ಜೋಡಿದಾಗ ಒಂದು ಹೇಳ್ತಾರೆ 10 ಬೆರಳು ಸೇರಿದಾಗ ಒಂದು ಕೈ ಹಿಡಿಬಹುದು. ಹಾಗಾಗಿ ಎಲ್ಲರೂ ಕೂಡ ಸೇರುವ. ಮುಂದಿನ ದಿನಗಳಲ್ಲಿ ಯಾವುದೇ ಸಂದರ್ಭದಲ್ಲಿ ನೀವು ಕೇಳಿದ್ರೆ ನಮ್ಮ ಕಚೇರಿಯ ಒಂದು ಏನು ಹಾಲ್ ಇದೆ ಅಲ್ಲಿ ನಾವು ಸೇರುವ. ಬೇಕಾದ್ರೆ ಅದನ್ನು ಕೂಡ ಮುಂದುವರಿಸಿಕೊಂಡು ಹೋಗುವಂತ ಹೇಳ್ತಾ ಎಲ್ಲರಿಗೂ ಶುಭ ಮಾತಾಡ್ತೀನಿ. ಧನ್ಯವಾದ. ಥ್ಯಾಂಕ್ ಯು. ಅವರಿಗೆ ಒಂದು ಎಲ್ಲ ಗಟ್ಟಿ ಚಪ್ಪಾಳೆ ಕೊಡ್ಬೇಕು. ಯಾಕಂದ್ರೆ ನಮಗೆ ನಾವು ಇಲ್ಲಿ ಮೊದಲು ಕಟ್ಟಿಗೆ ಡಿಪೋದಲ್ಲಿ ಮೀಟಿಂಗ್ ಮಾಡ್ತಿದ್ವಿ ಅಲ್ಲ. ಕಟ್ಟಿಗೆ ಡಿಪೋ ಇತ್ತು ಮೇರ್ ಮಾಧವಣ್ಣ ಬರೋಡು ಒಟ್ಟಿಗೆ ಹೋರಾಟ ಬಸ್ ಇತ್ತಿನಾರ್ ಮಾಧವಣ್ಣ ಬರೋಡು. ಪ್ಲೀಸ್ ಕಮ್ ಸ್ಪರ್ಧೆ ಮಾಡಿದ್ದೇವೆ ನಾವು 10 ವರ್ಷದ ಹಿಂದೆ, 15 ವರ್ಷದ ಹಿಂದೆ. ಅದರ ಕಾರವಾರದವರು ಒಬ್ರು ಫೋನ್ ಮಾಡಿದ್ರು, ನಾವು ಬರ್ತೇವೆ ಸರ್ ಇನ್ನೊಮ್ಮೆ ಅಂತ. ಆ ಗಾಳ ಹಾಕಿ ಮೀನು ಹಿಡಿದದ್ದೇ ದೊಡ್ಡ ಚಾಲನೆ. ಎಲ್ಲಾ ಜನಪ್ರತಿನಿಧಿಗಳನ್ನ ಇಲ್ಲಿ ಎಳ್ಕೊಂಡು ಬಂದಿದ್ದು. ಅದಕ್ಕೆ ನಿಮ್ಮಂತ ಈಗ ಇಲ್ಲಿಯ ಕಾರ್ಯಕರ್ತರು ತುಂಬಾ ಹೆನ್ರಿಯು ಗಾಳ ಹಾಕ್ತಿದ್ದ ಅಲ್ವಾ, ಅವರೆಲ್ಲ ಕೆಲಸ ಮಾಡಿದ್ರು. ಹಾಗಾಗಿ ಇದು ಒಂದು ದಿನದ ಹೋರಾಟ ಅಲ್ಲ, ಸುಮಾರು 16-20 ವರ್ಷ ನಿಮ್ಮೆಲ್ಲರ ಹೋರಾಟ. ನಿಮ್ಗೆಲ್ಲ ಕಷ್ಟ ಆಗಿದೆ, ಬಟ್ ಇವತ್ತು ನಮಗೊಂದು ಖುಷಿಯಾಗಿದೆ. ನಮ್ಮ ಚಿತ್ತಣ್ಣನಿಗೆ ಧನ್ಯವಾದ. ಫಂಡ್ ಮೊಬಿಲೈಸ್ ಮಾಡೋದ್ರಲ್ಲಿ, ಆರ್ಥಿಕ ಸಹಕಾರ ಕೊಡೋದ್ರಲ್ಲಿ ನಮ್ಗಿಂತ ಮುಂದಿದ್ದಾರೆ. ಯಾಕಂದ್ರೆ ಅವರು ಆರ್ಥಿಕ ಒಂದು ಸಂಘಟನೆ ನಡೆಸ್ತಾರೆ.
ಕಿತ್ತ ಅವರ ಆಫೀಸ್ ಕಚೇರಿ ಅವರು ಸಿಬ್ಬಂದಿ ವರ್ಗದವರು ಅವರೆಲ್ಲ ಬೆಳಗಿಂದ ಬಂದು ಎಲ್ಲ ಕೆಲಸ ಮಾಡಿದ್ದಾರೆ. ಮಾಧವಣ್ಣ ಈಗ ಬರೋಣ, ಮಾಧವಣ್ಣ ನೀವು ಬರ್ಬೇಕು. ಈಗ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಸ್ಟಾರ್ಟ್ ಮಾಡೋಣ. ಎಲ್ರಿಗೂ ಒಳ್ಳೇದಾಗ್ಲಿ. ಪರಿಸರದವರೆಲ್ಲ ಬಂದಿದ್ದೀರಿ, ನಿಮ್ಗೆಲ್ರಿಗೂ ನಾವು ಅಭಿನಂದನೆಯನ್ನು ಸಲ್ಲಿಸ್ತಿದ್ದೇವೆ. ಮಾಧವಣ್ಣ ನಿರಂತರವಾಗಿ ನಮ್ಮ ಅಭಿಯಾನದಲ್ಲಿ ಪ್ರಾರಂಭದಿಂದ ಇದ್ದಾರೆ.
ನಮಸ್ತೆ. ಇವತ್ತು ವಿಶ್ವ ಪರಿಸರ ದಿನ. ವಿಶ್ವದೆಲ್ಲೆಡೆ ಇವತ್ತು ಗಿಡಗಳನ್ನು ನೆಟ್ಟು ಅದಕ್ಕೊಂದು ಪ್ರೀತಿ ಕೊಡುವಂಥ ಸಮಯ. ನಮ್ಮ ಭಾರತದಲ್ಲಿ ಕೂಡ ಇದನ್ನು ಆಚರಣೆ ಮಾಡುವಂಥದ್ದು ನಮ್ಮ ಪ್ರಧಾನಿ ಆದಿಯಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಇವತ್ತು ಇದನ್ನು ಆಚರಣೆಯನ್ನು ಮಾಡುತ್ತಾರೆ. ವಿಶ್ವದಲ್ಲಿ ಇವತ್ತು ಪ್ರಕೃತಿಗೆ ಸಂಬಂಧಪಟ್ಟಂತೆ ಒಂದಷ್ಟು ದೇಶಗಳಿಗೆ ವಿಪರೀತವಾಗಿ ಜಾಗತಿಕ ತಾಪಮಾನ ಮತ್ತು ಕ್ಲೈಮೇಟ್ ಚೇಂಜ್ ಈ ಎರಡು ವಿಷಯದ ಬಗ್ಗೆ ನಮಗೆ ಇಡೀ ವಿಶ್ವವೇ ಇವತ್ತು ಒಟ್ಟುಗೂಡಿ ಮಾತಾಡ್ತಾ ಇದೆ. ಇದನ್ನು ನಿಯಂತ್ರಣಕ್ಕೆ ತರಬೇಕು. ಇಡೀ ವಿಶ್ವದಲ್ಲಿ ಇವತ್ತು ಪ್ರಕೃತಿಯಲ್ಲಿ ಗಿಡ ಮರಗಳು ಮತ್ತು ಬೆಳೆಗಳು ನಾಶವಾಗಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ಪ್ರಮುಖವಾಗಿ ವಿಶ್ವದ ಮೇಲ್ಪದರದಲ್ಲಿ ಏನಿದೆ ಹಸಿರು ವಲಯ ಏನಿದೆ ಅದನ್ನು ಸಂರಕ್ಷಣೆ ಮಾಡುವ ಜೊತೆಗೆ ಟೆಂಪ್ರೇಚರನ್ನು ಕಡಿಮೆ ಮಾಡಬೇಕು ಅನ್ನುವಂಥದ್ದು ಒಂದು ಚಿಂತನೆ. ಅದರ ಜೊತೆಗೆ ಖಾಲಿ ಜಾಗ ಇರುವಲ್ಲಿ ಎಲ್ಲ ಕಡೆಯಲ್ಲಿ ಇಡೀ ವಿಶ್ವದಲ್ಲಿ ಗಿಡಗಳನ್ನು ನೆಟ್ಟು ಹೆಮ್ಮರವನ್ನಾಗಿ ಮಾಡಿದರೆ ಅದು ಭೂಮಿಗೆ ತಂಪನ್ನು ನೀಡುತ್ತೆ, ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಕೊಡುತ್ತೆ, ವಾಯು ಒಂದು ಶುದ್ಧೀಕರಣದ ಮೂಲಕ ನಮಗೆ ಆರೋಗ್ಯವನ್ನು ಕೂಡ ಕೊಡುತ್ತೆ. ಇವತ್ತು ಬೈರಾಡಿ ಕೆರೆಯ ಸುತ್ತ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ನೇತೃತ್ವದಲ್ಲಿ ನಮ್ಮ ಚೇರ್ಮನ್ ಚಿತ್ತರಂಜನ್ ಅವರ ನೇತೃತ್ವದಲ್ಲಿ ಮತ್ತು ಇಲ್ಲಿನ ಕೆರೆ ಅಭಿವೃದ್ಧಿ ಸಮಿತಿಯ ನೇತೃತ್ವದಲ್ಲಿ ಇವತ್ತು ಗಿಡಗಳನ್ನು ನೆಟ್ಟು ಇಲ್ಲಿನ ಸ್ವಚ್ಛತೆಯನ್ನು ಮಾಡುವ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಇದು ಅತ್ಯಂತ ಶ್ಲಾಘನೀಯ. ಇದು ಉಳಿದ ಎಲ್ಲ ಸಂಸ್ಥೆಗಳಿಗೂ ಕೂಡ ಮಾದರಿಯಾಗಿರುವಂಥ ಒಂದು ಕಾರ್ಯಕ್ರಮ. ಇವತ್ತು 5 ಗಿಡಗಳನ್ನು ಇವಾಗ ನೆಟ್ಟಿದ್ದೇವೆ. ಅದು ಎಲ್ಲವೂ ಕೂಡ ಆಯುರ್ವೇದವನ್ನು ಕೊಡುವಂಥದ್ದು. ಇವತ್ತು ಪ್ರಕೃತಿಯಲ್ಲಿ ನಮಗೆ ಬೇಕಿರುವಂಥದ್ದು ಆಯುರ್ವೇದ, ಹೂ ಕೊಡುವಂಥದ್ದು ಮತ್ತು ಹಣ್ಣು ಕೊಡುವಂಥದ್ದು. ಇಡೀ ವಿಶ್ವದಲ್ಲಿ ಇವತ್ತು ಎರಡೇ ಮಾತು, ಟೆಂಪ್ರೇಚರ್ ಮತ್ತು ಕ್ಲೈಮೇಟ್ ಚೇಂಜ್. ಇದನ್ನು ನಿಯಂತ್ರಣಕ್ಕೆ ತರುವುದಕ್ಕೆ ನಾವೆಲ್ಲರೂ ಸರ್ಕಾರದ ಜೊತೆ ಕೈ ಜೋಡಿಸಬೇಕು, ವಿಶ್ವದ ಜೊತೆ ಕೈ ಜೋಡಿಸಬೇಕು. ವಿಶ್ವಸಂಸ್ಥೆ ಕೂಡ ಇದರಲ್ಲಿ ದೊಡ್ಡ ರೀತಿಯಲ್ಲಿ ಭಾಗಿಯಾಗ್ತಾ ಇರುವುದನ್ನು ನಾನು ಕಂಡಿದ್ದೇನೆ. ಇದಕ್ಕೆ ನಾವೆಲ್ಲರೂ ವಿಶ್ವ ಪರಿಸರ ದಿನದ ಚಾಲನೆಯನ್ನು ಕೊಟ್ಟಾಗ ಅದು ಮುಂದಿನ 3-4 ತಿಂಗಳು ಸಂಪೂರ್ಣವಾಗಿ ಗಿಡವನ್ನು ನೆಡುವುದು ಮಾತ್ರ ಅಲ್ಲ, ಮುಂದಿನ 3 ವರ್ಷ ಅದನ್ನು ಜೋಪಾನವಾಗಿ ಮಕ್ಕಳಂತೆ ಸಾಕಿ ಹೆಮ್ಮರವಾಗಿ ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯ. ನಾವಿದಕ್ಕೆ ಪಣ ತೊಡೋಣ. ವಿಶ್ವಕ್ಕೆ ಜಯವಾಗಲಿ. ಭದ್ರ